ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಪ್ರಕಾಶ್ ರಾಜ್ಪೂತ್. ಕಳೆದ 3-4 ದಿನಗಳ ಹಿಂದೆ ದೆಹಲಿಯಲ್ಲಿ ರಾಷ್ಟ್ರವೀರ ಮಹಾರಾಣಾ ಪ್ರತಾಪ್ ಸಿಂಹರವರ ಮೂರ್ತಿಯನ್ನು ಭಗ್ನಗೊಳಿಸಿದ ದುಷ್ಕರ್ಮಿಗಳಿಗೆ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ವಿಜಯಪುರ ನಗರದಲ್ಲಿ ವೀರ ಮಹಾರಾಣಾ ಪ್ರತಾಪ್ ಸಿಂಹ ಸೇವಾ ಅಭಿವೃದ್ಧಿ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ದೆಹಲಿಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದಂಥ ಪರಶುರಾಮ್ ಸಿಂಗ್ ರಾಜ್ಪೂತ್, ರಾಷ್ಟ್ರಕ್ಕಾಗಿ ಹೋರಾಡಿದ ಮಹಾರಾಣಾ ಪ್ರತಾಪ್ ಸಿಂಹರವರ ಮೂರ್ತಿಯನ್ನು ವಿಕೃತ ಮನಸ್ಸಿನ ದುಷ್ಕರ್ಮಿಗಳು ಭಗ್ನಗೊಳಿಸಿ ಸಮಾಜದಲ್ಲಿ ಅಶಾಂತಿ ಮತ್ತು ಕೋಮುಗಲಭೆಗಳಿಗೆ ಕಾರಣರಾದಂಥ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆಯನ್ನು ಒದಗಿಸಬೇಕೆಂದರು. ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ರಾಜ್ಪೂತ್ ಸಮಾಜ ರಸ್ತೆಗಿಳಿದು ದೇಶಾದ್ಯಂತ ಹೋರಾಟ ಮಾಡಲಾಗುವುದು ಎಂದರು. ಹಾಗೂ ವಿಜಯಪುರ ನಗರದಲ್ಲಿ ವಿಡಿ ಹತ್ತಿರವಿರುವ ರಾಷ್ಟ್ರವೀರ ಮಹಾರಾಣಾ ಪ್ರತಾಪ್ ಸಿಂಹರವರ ಭವ್ಯ ಮೂರ್ತಿಯ ಹತ್ತಿರ CCTV ಅಳವಡಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರಾಜ್ಪೂತ್ ಸಮಾಜದ ಮುಖಂಡರು, ಹಿರಿಯರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. नहीं छोड़ेंगे, नहीं छोड़ेंगे, नहीं छोड़ेंगे, नहीं छोड़ेंगे, बोलो भारत माता की जय. राष्ट्रवीर महाराणा प्रताप सिंह जी की, राष्ट्रवीर महाराणा प्रताप सिंह जी की. ಮಾನ್ಯರೇ, ದೆಹಲಿ ISBT ಕಾಶ್ಮೀರ್ ಗೇಟ್ ಬಳಿ ಇದ್ದ ಶ್ರೀ ವೀರ ಮಹಾರಾಣಾ ಪ್ರತಾಪ್ ಸಿಂಗ್ ಇವರ ಪುತ್ಥಳಿಯನ್ನು ಯಾರೋ ದುಷ್ಕರ್ಮಿಯವರು ವಿಕೃತಗೊಳಿಸಿದ್ದು, ಇದನ್ನು ವಿಜಯಪುರದ ರಾಜ್ಪೂತ್ ಸಮಾಜ ಇವರಿಂದ ತೀವ್ರವಾಗಿ ಖಂಡಿಸುತ್ತೇವೆ. ಹಾಗೂ ಪುತ್ಥಳಿ ವಿಕೃತಗೊಳಿಸಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಹಾಗೂ ಪುತ್ಥಳಿಯನ್ನು ಪುನಃ ಸ್ಥಾಪಿಸಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ದೆಹಲಿಯ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ನಮ್ಮ ಮನವಿ ಪತ್ರವನ್ನು ತಲುಪಿಸಬೇಕು ಅಂತ ಸಂಬಂಧಿ ರಾಜ್ಪೂತ್ ಸಮಾಜದ ಅಧ್ಯಕ್ಷರ ಪರವಾಗಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಹತ್ತಿರವಿರುವ ಶ್ರೀ ವೀರ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಪುತ್ಥಳಿ ಸುರಕ್ಷತೆ ಹಾಗೂ CC ಕ್ಯಾಮೆರಾ ಅಳವಡಿಸಬೇಕು ಅಂತ ಸಂಬಂಧಿ ರಾಜ್ಪೂತ್ ಸಮಾಜದ ಮುಖಾಂತರ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ಈ ಪ್ರತಿಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ ಮತ್ತು ರಾಷ್ಟ್ರಪತಿ ಭಾರತ ಸರ್ಕಾರ ನವದೆಹಲಿ ಇವರಿಗೆ ತಲುಪಿಸಬೇಕಂತ ನಮ್ಮಲ್ಲಿ ಜಿಲ್ಲಾ ರಾಜ್ಪೂತ್ ಸಮಾಜದ ಅಧ್ಯಕ್ಷರಿಂದ ಮೊನ್ನೆ ನಡೆದ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಶ್ರೀ ಮಹಾರಾಣಾ ಪ್ರತಾಪ್ ಅವರ ಮೂರ್ತಿಯನ್ನು ಭಗ್ನಗೊಳಿಸಿದ್ದು ದುಷ್ಕರ್ಮಿಗಳನ್ನು ಬಂಧಿಸಲಿಕ್ಕೆ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ದೆಹಲಿ ಮುಖ್ಯಮಂತ್ರಿಯನ್ನು ಮನೆ ಕೊಡ್ಲಾಕ ಬಂದಿದ್ದೀವಿ ನಾವೆಲ್ಲರೂ. ಅವರನ್ನು ಬಂಧಿಸಿ ಶಿಕ್ಷೆ ಕೊಡಬೇಕಂತ ವಿನಂತಿ ಮಾಡ್ಕೊಂಡಿದ್ದೇವೆ DCಯಲ್ಲಿ. ಪರಶುರಾಮ್ ರಾಜ್ಪೂತ್ ಅಧ್ಯಕ್ಷರು. ಸರ್, ಈಗ ಎಲ್ಲಾ ಕಡೆ CC ಕ್ಯಾಮ್ರಾ ಹಾಕ್ರಿ ಅಂತಂದು ಕೆಲವು ಸಂಘಟನೆದವರು ಮನವಿ ಕೊಟ್ಟಿದ್ದಾರೆ. ಇನ್ನ ತಗ ಯಾಕೆ ಸರ್ಕಾರದವ್ರು ಆಗ್ಲಿ ಯಾರು ಆಗ್ಲಿ ಕ್ಯಾಮ್ರಾ ಕೊಡಿಸ್ತಾ ಇಲ್ಲ? ಅದೇ DC ಅವ್ರಿಗೆ ಇವತ್ತು ಮನವಿ ಮಾಡಿವ್ರು. ನಾವು ಇವತ್ತು DC ಅವ್ರಿಗೆ ಮನವಿ ಮಾಡಿವು. DC ಅವ್ರ ಬೆಟ್ಟಗಳು SP ಅವ್ರಿಗೆ ಮನವಿ ಮಾಡ್ತೀವ್ರಿ. ಕ್ಯಾಮ್ರಾ ಹಾಕ್ಲಿ ಮನವಿ ಮಾಡ್ತೀವಿ SP ಅವ್ರಿಗೆ. पिछले दिन राष्ट्रवीर महाराणा प्रताप सिंह जी की भव्य मूर्ति को विकृत करने का काम कुछ पाखंडियों ने किया है. वो डरपोक पाखंडी सिर्फ देश में आग लगाने का काम करना चाहते हैं. वो लोग केवल समाज में अराजकता फैलाना चाहते हैं, अशांति फैलाना चाहते हैं. राजपूत लोग हमेशा शांति प्रिय है. वो कभी कोई खुद दंगा फसाद नहीं करते, लेकिन जो दंगा फसाद करेगा, जो हमारे राणा जी का अपमान करेगा, हम उसे माफ नहीं करेंगे. हमारे राणा जी का अपमान करके वो क्या बताना चाहते हैं? अगर हिम्मत है तो हमारे सामने आके बात कीजिए. रात के समय अंधेरे में जाकर एक कोई गैस कटर मशीन लेके हाथ काटना, भाला तोड़ना, ये सब बुज़दिल लोगों का काम है. हम राजपूत समाज विजयपुर जिला राजपूत सेवा अभिवृद्धि संघ की ओर से हमारे अध्यक्ष परशुराम सिंह राजपूत जी के नेतृत्व में आज यहाँ पर जिलाधिकारी जी को एक प्रार्थना पत्र देने आए हैं. हमारा उद्देश्य यही है कि हमारी बात दिल्ली तक पहुंचे और प्रधानमंत्री, राष्ट्रपति इसके खिलाफ जो भी ये काम किया है उनके खिलाफ कड़ी से कड़ी कार्रवाई करे और हमें न्याय दिलाए. हम यही चाहते हैं. मेरा नाम संतोष हलवाई.